ನೋಡ್ರಿ ಈ ಫಿಶ್ ಯಾವ ಥರ ಐತಿ ಸಕ್ಕತ್ತಾಗೈತಲ್ಲ. ಎಲ್ಲ ಡಿಫ್ರೆಂಟ್ ಫುಡ್ ನೋಡ್ರಿ. ನಾ ಫಸ್ಟ್ ಟೈಮ್ ಟ್ರೈ ಮಾಡಕ್ಕೆ ಬಂದೀನಿ ಈ ರೆಸ್ಟೋರೆಂಟ್ನಾಗ. ಸೊ ಭಾರಿ ಕಾಣಕತ್ತೈತೆ ನೋಡ್ರಿ. ಎಲ್ಲ ಫುಡ್ ಥರ ಎಲ್ಲ ಫುಡ್ ಇಲ್ಲಿ ಇಟ್ಟಿರ್ತಾರ. ಇವಾಗ ಅದು ಮುಚ್ಚಿದ ತಕ್ಷಣ ಈ ಥರ ಕಾಯ್ಸಕ್ಕೆ ಇಡ್ತಾರೆ ನೋಡ್ರಿ ಒಳಗಡೆ. ಏನು ಸಕ್ಕತ್ತಾಗೈತಲ್ಲ. ಈ ಕಡೆ ನೋಡ್ರಿ ಈಗ ಇಲ್ಲ ಆಲ್ರೆಡಿ ಹಿಂಗೆ ಕುದ್ಸಕ್ಕೆ ಇಟ್ಟಾರ. ಇಲ್ಲಿ ಫುಲ್ ಕಳ 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 ಅಂತ ಕುದೇಕದೈತಿ. ಈ ಥರ ಹಿಡ್ಕೋತಾರ. ಈಗ ಅದ್ರ ಹಿಡ್ಕಿ ನೋಡ್ರಿ ಎಷ್ಟು ಭಾರಿ ಐತಿ. ನಮ್ಮ ಟೇಬಲ್ ಮೇಲೆಲ್ಲ ಈ ಥರ ತಂದಿಟ್ಟಾರ. ಇದು ಬಂದುಬಿಟ್ಟು ಟೀ ರೀ. ಚೈನೀಸ್ನಾಗ ಇವೆಲ್ಲ ಟೀ ಕುಡಿಯೋದು ಸಹಜ. ಆಮೇಲೆ ಇದು ಫಿಶ್ ನೋಡ್ರಿ. ಇಲ್ಲೊಂದು ವೆಜಿಟೇಬಲ್ಸು, ಆಮೇಲೆ ಇಲ್ಲಿ ಮೀಟ್, ಆಮೇಲೆ ಇಲ್ಲಿ ಮತ್ತೆ ವೆಜಿಟೇಬಲ್ ನೋಡ್ರಿ. ಇವಾಗ ನೋಡ್ರಿ ನಮ್ಮ ಟೇಬಲ್ ಮೇಲೆ ಇವೆಲ್ಲ ತಂದು ಇಟ್ಟಾರ. ಊಟ ಒಂದ್ರಕ್ಕಿಂತ ಒಂದು ಖತರ್ನಾಕ್ ಕಾಣಕತ್ತೈತಿ. ವೆಜಿಟೇಬಲ್ಸು ಐತಿ, ಮೀಟು ಐತಿ. ಅದ್ರ ಫಿಶ್ ಮತ್ತು ಬೇರೆ ಮೀಟ್ ಐತಲ್ಲ. ಇವಾಗ ನಾ ಟೇಸ್ಟ್ ಯಾವ ಥರ ಐತೆ ಅಂತ ಟ್ರೈ ಮಾಡಿ ನೋಡ್ತೀನಿ. ಫಸ್ಟ್ ಇವಾಗ ವೆಜಿಟೇಬಲಿಂದ ಶುರು ಮಾಡ್ತೀನಿ. ಓಕೆ ರೀ. ನೋಡ್ರಿ ಇದ್ರ ಮೇಲೂ ಸಹಿತ ಯಾವ ಥರ ಹಿಂಗೆ ಮೆಣಸಿನ್ಕಾಯಿ ಹಾಕ್ಯಾರ ನೋಡ್ರಿ. ಈ ಥರ ಚಾಪ್ಸ್ಟಿಕ್ಕಿಂದ ಈ ಥರ ಹಿಡ್ಕೋಬೇಕು. ಹಿಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡ್ತೀನಿ ಈಗ. ಸ್ವಲ್ಪ ಹುಳಿ ಹುಳಿ ಥರ ಐತಿ. ಅದ್ರ ಜೊತೆ ಸ್ಪೈಸಿನೂ ಐತಲ್ಲ, ಭಾರಿ ಖತರ್ನಾಕ್ ಟೇಸ್ಟ್ ಐತಿ. ಇದು ಸ್ವಲ್ಪ ಹುಳಿ ಹುಳಿ ಐತಿ. ಇದು ಮೆಣಸಿನ್ಕಾಯಿನ ಹಾಕಿರಲ್ಲ, ಸ್ವಲ್ಪ ಖಾರ ಖಾರ ಭಾರಿ ಅಂದ್ರೆ ಭಾರಿ ಜಬರ್ದಸ್ತ್ ಟೇಸ್ಟ್ ಐತಿ. ಇದೊಂದು ಟ್ರೈ ಮಾಡಿ ನೋಡ್ತೀನಿ. ಇದೊಂದು ಸ್ವಲ್ಪ ಬಿಸಿ ಇರ್ಬೋದು. ಕೆಳಗಡೆ ನೂಡಲ್ಸ್ ಐತಿ, ಮೇಲ್ಗಡೆ ವೆಜಿಟೇಬಲ್ಸು, ಮತ್ತು ಆಮೇಲೆ ಇಲ್ಲಿ ಗಾರ್ಲಿಕ್ ಹಾಕ್ಯಾರ. ಬಿಸಿ ಐತಿ. ಇದೇನು ಖತರ್ನಾಕ್ ಐತ್ರಿ ಟೇಸ್ಟು. ಈಗ ಇದನ್ನ ತೊಗೊಂಡು ನೋಡಮ್ಮ. ಈಗ ಫುಲ್ ಇನ್ನು ಕೆಳಗಡೆ ಎಲ್ಲ ಹೊತ್ತದಂಗೆ ಐತಿ. ಹೊತ್ತಿರೋಂಥದ್ದು ಭಾರಿ ಇರ್ತದೆ ಟೇಸ್ಟ್. ಏಕ ನಂಬರ್ ಟೇಸ್ಟ್ ನೋಡ್ರಿ. ಭಾರಿ ಅಂದ್ರೆ ಭಾರಿ ಇತ್ತು ಟೇಸ್ಟು. ನಾ ಇಷ್ಟು ದಿನ ಸುಮಾರು ರೆಸ್ಟೋರೆಂಟಲ್ಲಿ ತಿಂದಿನಿ ರೀ. ಯಾವಾಗಲೂ ನಾನು ಜಾಸ್ತಿ ಮಸಾಲ ಸ್ಪೈಸಿ ಇರೋ ತಿಂತಿದ್ದೆ. ಈ ರೆಸ್ಟೋರೆಂಟ್ದೆಲ್ಲ ಫುಡ್ ಎಲ್ಲ ಯಾವ ಥರ ಐತೆ ಅಂದ್ರೆ ಜಾಸ್ತಿ ಸ್ಪೈಸಿ ಇಲ್ಲ, ಆಮೇಲೆ ಸ್ವಲ್ಪ ಮಸಾಲೂ ಕಮ್ಮಿ ಐತಿ. ಬಟ್ ಟೇಸ್ಟ್ ಮಾತ್ರ ಭಾರಿ ಅಂದ್ರೆ ಭಾರಿ ಐತಿ. ಇವಾಗ ಇಲ್ಲಿ ಫುಲ್ ನೂಡಲ್ಸು ಐತಿ ನೋಡ್ರಿ. ಈ ನೂಡಲ್ಸು ಸಹಿತ ನೋಡಮ್ ಟೇಸ್ಟ್ ಮಾಡಿ ಯಾವ ಥರ ಐತೆ ಅಂತೇಳಿ. ನಿಜವಾಗ್ಲೂ ಏನು ಸ್ಪೈಸಿ ಇಲ್ಲ, ಜಾಸ್ತಿ ಮಸಾಲ ಯೂಸ್ ಮಾಡಿಲ್ಲ. ಬಟ್ ಸಿಂಪಲ್ ಟೇಸ್ಟು, ಬಟ್ ಬೆಸ್ಟ್ ಐತಿ. ಈಗ ವೆಜಿಟೇಬಲ್ಸು ತಿಂತೀನಿ. ಇವೆಲ್ಲ ಟೇಸ್ಟ್ ಭಾರಿ ಅಂತ ಭಾರಿ ನೋಡಿ. ಎಲ್ಲ ಫುಲ್ ಒಂಥರ ಹೆಲ್ದಿ ಫುಡ್ ಅವ. ಹಂಗೆ ಈ ರೆಸ್ಟೋರೆಂಟ್ನಾಗ ರೈಸ್ ಯಾವ ಥರ ತಿನ್ಬೇಕಂದ್ರೆ ರೀ, ಇವಾಗ ನಮ್ಮ ಕಡೆ ರೈಸ್ನಾಗ ಎಲ್ಲ ಕರ್ರಿ ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡು ತಿಂತೀವಲ್ಲ, ಇಲ್ಲಿ ಆ ಥರ ಆಪ್ಷನ್ ಇರಲ್ಲ. ಸೊ ಅದಕ್ಕೆ ಫಸ್ಟ್ ಇವಾಗ ನಾನು ರೈಸ್ ಏನು ಮಾಡೋಕ್ಕಂದ್ರೆ ಬರೀ ಈ ಥರ ರೈಸ್ ತೊಗೋಬೇಕು. ಈ ಥರ ರೈಸ್ ತೊಗೊಂಡ್ಬಿಟ್ಟು ತಿಂದು ಆಮೇಲೆ ಇವಾಗ ಮೀಟು ಅಥವಾ ಏನಾರು ಒಂದು ವೆಜಿಟೇಬಲ್ ಇರ್ತದಲ್ಲ ಅದು ಹಾಕ್ಬೇಕು ಬಾಯಲ್ಲಿ. ಈ ಫಿಶ್ ತೊಗೋತೀನಿ. ಈ ಥರ ಫಿಶ್ ತೊಗೊಂಡ್ಬಿಟ್ಟು ಇವಾಗ ಇಲ್ಲಿ ಸ್ವಲ್ಪ ರಸ ಐತಲ್ಲ, ಇದು ಸ್ವಲ್ಪ ರಸ ಚೆನ್ನಾಗಿದೆ ಟೇಸ್ಟ್. ಇದನ್ನು ಟ್ರೈ ಮಾಡಿ ನೋಡೋಮಲ್ಲ. ಈ ಥರ ಇದು ಫಿಶ್ ತೊಗೊಂಡ್ಬಿಟ್ಟು ಮಸಾಲಾನಿಗೆ ಎತ್ಕೊಂಡು ತಿಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಬರ್ತೈತೆ ನೋಡ್ರಿ. ಈ ಥರ ಐತೆ ನೋಡ್ರಿ ಈ ರೆಸ್ಟೋರೆಂಟ್ ಫುಡ್. ನೋಡಕ್ಕೆ ಮಾತ್ರ ಭಾರಿ ಡಿಫ್ರೆಂಟ್ ಕಾಣಿಸಕತ್ತಿರ್ಬೋದು ನಿಮ್ಗೆ. ನನಗೂ ಸಹಿತ ಅಷ್ಟೇ ಇಷ್ಟ ಆಯ್ತು ಈ ರೆಸ್ಟೋರೆಂಟ್ ಟೇಸ್ಟ್. ಯಾಕಂದ್ರೆ ಇದು ಡಿಫ್ರೆಂಟ್ ಫುಡ್ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ ಇದು. ಇವಾಗ ನೋಡ್ರಿ ಇಷ್ಟೆಲ್ಲ ಊಟ ಮಾಡಿದ್ಕ ಇಲ್ಲಿ ATRMB ಆಗೈತಿ. ಅಂದ್ರೆ ಹತ್ತತ್ರ ಒಂದು 1000 ರೂಪಾಯಿ ಆಗೈತಿ. ಇವಾಗ ನೋಡ್ರಿ ಇಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಥರ ಪೇ ಮಾಡ್ತೈತಿ. ಇವಾಗ ಪೇ ಆಯ್ತು ನೋಡ್ರಿ. ATRMB ಪೇ ಮಾಡೀನಿ. ಅಂದ್ರೆ ಹತ್ತತ್ರ ಒಂದು 1000 ರೂಪಾಯಿ ನೋಡ್ರಿ.